ನನಗೆ ಅಟ್ಯಾಕ್ ಆಗಿರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ಎಸ್ ಕೆ ಉಮೇಶ್ ಸರ್ನ ಮಾತಾಡ್ತಾ ಇದ್ದೀನಿ. ಉಮೇಶ್ ಸರ್, ನನ್ನ ಪಾಯಿಂಟ್ ಏನಿದೆ ಅಂದರೆ ಇಲ್ಲಿ ಈಗ ಈ ಕಾರ್ಟ್ರಿಡ್ಜ್ ಕೇಸ್ ಒಂದು ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲಿ ಕಾರ್ಟ್ರಿಡ್ಜ್ನ ಒಂದು ಕೇಸ್ ಪತ್ತೆಯಾಗಿದೆ ಅಂತೇಳಿ ಇದು ಶಾರ್ಟ್ ಗನ್ದೇನಾ ಅಥವಾ ಇದರಲ್ಲಿ ರಿಟಾಲಿಯೇಷನ್ ಆಗಿದೆ ಅಂತ ನಮಗೇನಾದರೂ ಅನುಮಾನ ಇದೆಯಾ ಅಂತ. ಕಾರಣ ಈ ಶಾರ್ಟ್ ಗನ್ಗೆ ಆಯಿತು, ಶಾರ್ಟ್ ಗನ್ ಬಳಸಿದ್ದಾರೆ, ಅದೊಂದು ಬುಲೆಟ್ ಬಂದಲ್ಲಿ ಹೊಡೆದಿದೆ ಅಂತ ನಾವು ಭಾವಿಸೋಣ. ಆ ಕಾರಿನ ಡೋರ್ ಒಳಗಡೆ ಸಿಕ್ಕಿರತಕ್ಕಂಥ ಬುಲೆಟ್ಗೂ ಆ ಭಾಗದಲ್ಲಿ ಸಿಕ್ಕಿರತಕ್ಕಂಥ ಬುಲೆಟ್ನ ಕಾರ್ಟ್ರಿಡ್ಜ್ಗೂ ಇಲ್ಲೊಂದು ರಿಟಾಲಿಯೇಷನ್ನು ಕೂಡ ಇದ್ದಿರಬಹುದು ಅಂತ ಒಂದು ಅನುಮಾನ ಬರ್ತಿದೆ ಸರ್. ಹಾಗಿದೆಯಾ ರಿಟಾಲಿಯೇಷನ್, ಹೇಗೆ ಸರ್ ಇದು? ಇಲ್ಲ, ಖಂಡಿತವಾಗ್ಲೂ ಒಳಗಡೆ ಕಾರ್ಟ್ರಿಡ್ಜ್ ಸಿಕ್ಕಿದೆ ಅಂದ್ರೆ ಅದು ಡಿಫೆನ್ಸ್ಗೆ ಇವರು 100% ಫೈರ್ ಮಾಡಿದ್ದಾರೆ. ಓಕೆ, ಇಲ್ಲ ಅಂದ್ರೆ ಅವ್ರ ಹತ್ರ ಒಳಗಡೆ ಕಾರ್ಟ್ರಿಡ್ಜ್ಗಳು ಸಿಗೋಕ್ ಸಾಧ್ಯನೇ ಇಲ್ಲ. ಆ ನಂತರದಲ್ಲಿ ಅವರು ಯಾವಾಗ ಅವನು ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಯಾರು ಅವನು ಯೂಸ್ ಮಾಡಿದಾನೋ ಗನ್ನ, ಅವಾಗ ತಕ್ಷಣ ಅವನಲ್ಲಿಂದ ಕಾಲ್ ಕಿತ್ತಿರ್ಬೇಕು, ಒಳಗಡೆಯಿಂದ ಫೈರ್ ಮಾಡಿರ್ಪಟ್ಟಾಗೆ. ಒಂದ್ ವೇಳೆ ಆತರ ಏನಾದ್ರು ಫೈರ್ ಮಾಡಿತ್ತು ಅಂತ ಅಂದ್ರೆ ಅವರು ಇಮಿಡಿಯೇಟ್ ಆಗಿ ಅಷ್ಟು ಬೇಗನೆ ಗ್ಲಾಸ್ ತೆಗೆದು ಫೈರ್ ಮಾಡೋಕ್ ಸಾಧ್ಯ ಆಗಿರುವುದಿಲ್ಲ. ಇಲ್ಲಿ ಎರಡು ಬೇರೆ ಬೇರೆ ಗುಂಡುಗಳ ಮಾದರಿ ಅಲ್ವಾ ಸರ್ ಇದೆರಡು ಕೂಡ? ಆ ರೆಡ್ ಬುಲೆಟ್ ನ ಕೇಸ್ ಒಂದ್ ಕಡೆ ಸಿಗುತ್ತೆ, ಕಾರಿನ ಡೋರ್ ಒಳಗಡೆ ಇರ್ತಕ್ಕಂಥ ಬುಲೆಟ್ ಬೇರೆ ಇದೆ ಎಂದಾಗ ಎರಡು ಬೇರೆ ಬೇರೆ ಗನ್ಗಳು ಬಳಕೆ ಆಗಿರೋದು ನಿಜ ಅಂತ ಅಲ್ಲಿ. ಹೌದು ನೋಡಿ, ಈಗ ಅವನು ಅಸೈಲೆಂಟ್ ಬಂದಿರತಕ್ಕಂಥವನು ದೂರದಿಂದ ಫೈರ್ ಮಾಡಿದಾನ ಅವನು. ಈಗ ಕಾರ್ನ ಒಳಗಡೆ ಬುಲೆಟ್ ಸಿಗೋದಕ್ಕೆ ಕಾರಣ ಅಂದ್ರೆ ಒಳಗಡೆ ಕೂತ್ಕೊಂಡಿರ್ತಕ್ಕಂಥ ಫೈರ್ ಮಾಡಿದ್ರೆ ಸಾಧ್ಯ. ಇಲ್ಲಾಂದ್ರೆ ಒಳಗಡೆ ಕೂತ್ಕೊಂಡು ಇವ್ರನ್ನ ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರೋದು ಅದು ಸುಳ್ಳದು. ಒಳಗಡೆ ಅವರು ಒಳಗಡೆ ಕೂತಿರ್ತಕ್ಕಂಥವ್ರು ಫೈರ್ ಮಾಡಿದಾಗ ಏನಾಗುತ್ತೆ, ಗನ್ನು ಅವ್ರೇನು ಕಾರಲ್ಲೇ ಇಟ್ಕೊಂಡು ಗ್ಲಾಸ್ ಮುಖಾಂತರನೇ ಹೊಡೆದಿದ್ದಾರೋ ಏನೋ ಗೊತ್ತಿಲ್ಲ. ಬಟ್ ಅದು ಅವು ಎಂಟಿ ಕಾರ್ಟ್ರಿಡ್ಜ್ಗಳು ಆಚೆ ಒಳಗಡೆನೆ ಆಡ್ತಾವ, ಅವು ಆಚೆ ಹೋಗಲ್ಲ ಅವು ಯಾವ ಕಾರಣಕ್ಕೂ. ಅದರಿಂದ ಅದನ್ನ ಈಗಲೇ ಅವ್ರು ಹೇಳ್ಬಿಡ್ಬೇಕು, ಈ ತರದ್ದು ಹೌದು ನಾವು ಡಿಫೆನ್ಸ್ಗೆ ಗನ್ಸ್ ಯೂಸ್ ಮಾಡ್ದೋ ಅವಾಗ ನಾವು ಅವ್ರು ಓಡೋದ್ರು ಅಂತ ಅನ್ನುವಂಥದ್ದು ಸಹ ತಗೊಂಡ್ಬಿಡ್ಬೇಕು. ಯಾಕೆ ಅಂತ ಅಂದ್ರೆ ಅದು ಇನ್ನೇನಾರ ಕೇಸ್ ಮಾಡ್ಬಿಡ್ತಾರೆ, ಇವನ್ ಮೇಲೆ ಇನ್ನೇನಾರ ಪೊಲೀಸರು ಕ್ರಮ ಜರುಗಿಸ್ಬಿಡ್ತಾರೆ ಅನ್ನುವಂತ ಭಯ ಇರ್ತದೆ ಅವ್ರಿಗೆ, ಒಳಗಡೆ ಇರ್ತಕ್ಕಂಥ ಗನ್ ಮ್ಯಾನು. ಆ ಕಾರಣಕ್ಕೋಸ್ಕರ ಅದನ್ನ ಬಿಟ್ಕೋತಾರ ಅವರು. ಅದನ್ನ ಪೊಲೀಸರು ನೋಡ್ತಾರೆ 100%. ಅದ್ರಲ್ಲೇನು ಅಕಸ್ಮಾತ್ ಅವನ ಹತ್ರ ವೆಪನ್ ಇತ್ತಾ, ಅವನ್ ಲೈಸೆನ್ಸ್ ಇತ್ತಾ, ಅವನ ಸೆಲ್ಫ್ ಡಿಫೆನ್ಸ್ ಯೂಸ್ ಮಾಡಿದನ, ಒಂದ್ ವೇಳೆ ಯೂಸ್ ಮಾಡಿದ್ರೆ ಸರಿನಾ ತಪ್ಪಾ ಅಂತೇಳಿ ಆ ತನಿಖೆನಲ್ಲಿ ತನಿಖಾಧಿಕಾರಿಗಳಿಗೆ ಗೊತ್ತಾಗ್ಬಿಡ್ತದೆ. ಹಿರಿಯ ಅಧಿಕಾರಿಗಳಿರ್ತಾರೆ, ಅದನ್ನ ನೋಡ್ತಾರೆ. ಆ ಕಾರಣಕ್ಕೋಸ್ಕರನೇ ಯಾವ ಗನ್ನಿಂದ ಬಂದಿದೆ ಮತ್ತೆ ಅದನ್ನ ಸುಲಭ, ಅದೇನು ಕಷ್ಟದ ಕೆಲಸ ಏನಾಗಲ್ಲ. ಇದು ಹೊರಗಡೆ ಬಂದು ಅವ್ರ ಕಡೆ ಅಸೈಲೆಂಟ್ಗಳವರೇ ಯೂಸ್ ಮಾಡೋರ ಇಲ್ಲ ಡಿಫೆನ್ಸ್ ಮೆಕಾನಿಸಮ್ ಯೂಸ್ ಮಾಡೋರ ಅಂತ ಗೊತ್ತಾಗ್ಬಿಡುತ್ತೆ ಮಕ್ಕ. ಓಕೆ, ಅದರಿಂದ ಅದೇನಿರ್ತದೋ ತನಿಖೆನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಎಲ್ಲಾ ಹೇಳ್ಬಿಡ್ಬೇಕು. ಮುಚ್ಚಿಟ್ಕೊಂತ ಅವಶ್ಯಕತೆ ಏನೂ ಇರುವುದಿಲ್ಲ ಇವಾಗ. ಯಾಕೆಂತಂದ್ರೆ ಘಟನೆ ನಡೆದಿದೆ, ಅದಕ್ಕೆ ನಾವು ಸಂಬಂಧಪಟ್ಟಾಗೆ ಒಂದು ಡಿಫೆನ್ಸ್ ಯೂಸ್ ಮಾಡಿದೀವಿ, ನಾವು ಅದನ್ನ ವೆಪನ್ ಯೂಸ್ ಮಾಡಿರ್ತಕ್ಕಂಥ ನಮ್ ಗನ್ ಒನ್ ಮಾಡಿದ್ದಾರೆ ಅಂದ್ರೆ ಹೇಳಿದ್ರೆ ತಪ್ಪೇನಾಗಲ್ಲ. ಅದಕ್ಕೆ ತನಿಖೆ ಪೂರ್ವಕವಾಗಿ ಮಾಡ್ತಾರೆ. ಅದು ಈಗಾಗಲೇ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಹಲವಾರು ಬಾರಿ ಇವರೆಲ್ಲ ಈ ತರದವರು ಶಾರ್ಟ್ ಗನ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇರುವಂತ ಸಮಯದಲ್ಲಿ ಅವ್ರನ್ನೆಲ್ಲ ಕರೆದು ಬಿಹಾರಿಗಳಿಗೆ ಕೇಸ್ ರಿಜಿಸ್ಟರ್ ಮಾಡಿ ಅವನ್ನೆಲ್ಲ ದಸ್ತಗಿರಿ ಮಾಡಿ, ನೀವ್ ಹೆಂಗ್ ಯೂಸ್ ಮಾಡ್ತೀರಿ, ನೀವು ಈ ತರ ಎಲ್ಲ ಓಪನ್ ಆಗಿ ಗನ್ ಇಟ್ಕೊಂಡು ಅದು ನಿಮ್ ಸೆಲ್ಫ್ ಡಿಫೆನ್ಸ್ ಕೊಟ್ಟಿರ್ತಕ್ಕಂಥ ನಿಮ್ ರಾಜ್ಯದಲ್ಲಿ ಇರ್ತದದು, ನಿಮ್ ರಾಜ್ಯ ಬಿಟ್ಟು ಎಲ್ಲಿಂಗ್ ಯಾಕೆಂದ್ರೆ ಲೈಸೆನ್ಸ್ ಗಳಿಗೂ ಒಂದು ಇಯರ್ ಮಾರ್ಕ್ ಇರ್ತದೆ. ಸಿಟಿ ಬೆಂಗಳೂರು ಸಿಟಿನ ಯೂಸ್ ಮಾಡ್ಬೇಕು. ಆ ಜಿಲ್ಲೆ ಅಂತ ಕೊಟ್ಟಿದ್ರೆ ಆ ಜಿಲ್ಲೆಯಿಂದ ಆ ಗನ್ನ ಎತ್ಕೋಕ್ ಆಗುದಿಲ್ಲ ಹೊರಗಡೆಗೆ. ಕರ್ನಾಟಕ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯದ ಮುಖಾಂತರ ಎಲ್ಲಾ ಓಡಾಡ್ಕೊಂಡು ನನ್ನ ಸೆಲ್ಫ್ ಡಿಫೆನ್ಸ್ಗೆ ಯೂಸ್ ಮಾಡ್ಬೋದು. ಅದ್ರೊಳಗಡೆ ಗನ್ ಲೈಸೆನ್ಸ್ ಯೂಸ್ ಆದಾಗ್ಲೇನೆ ಅದ್ರ ಮೇಲೆ ಸ್ಪೆಸಿಫಿಕ್ ಆಗಿ ಗನ್ ಸ್ಯಾನ್ಕ್ಷನಿಂಗ್ ಏನಿದೆ ಅಥಾರಿಟೀಸ್, ಅವ್ರ ಕಮಿಷನರು ಮತ್ತೆ ಇಲ್ಲಿ DC ಗಳೇನಿರ್ತಾರೋ ಅವ್ರು ಸ್ಪೆಸಿಫಿಕ್ ಆಗಿ ಗನ್ ಲೈಸೆನ್ಸ್ ಗನ್ ಮೇಲೆ ಬರ್ದು ಬಿಡ್ತಾರೆ. ಇದೇ ಜೂರಿಸ್ಡಿಕ್ಷನ್ ಡಿಸ್ಟ್ರಿಕ್ಟ್ ಇಂದ ಆಚೆ ಹೋಗ್ಬಾರ್ದು, ಮತ್ತೆ ಇದು ಬೆಂಗಳೂರು ನಗರ ಬಿಟ್ಟು ಹೋಗ್ಬಾರ್ದು, ಬೆಂಗಳೂರು ನಗರದಲ್ಲಿ ಅಷ್ಟೇ, ಮತ್ತೆ ರಾಜ್ಯಾದ್ಯಂತ ಕೊಟ್ಟಿದೆ, ರಾಜ್ಯಾದ್ಯಂತ ಎತ್ಕೊಂಡು ಓಡಾಡ್ಬೋದು, ಬೇರೆ ರಾಜ್ಯಕ್ಕೆಲ್ಲ ಎತ್ಕೊಂಡು ಹೋಗಕ್ ಆಗುದಿಲ್ಲ. ಅದೆಲ್ಲ ಬೇರೆ ನಿಬಂಧನೆಗಳಿರ್ತವೆ. ಅದು ವೈಲೇಷನ್ ಆಫ್ ಲೈಸೆನ್ಸ್ ಕಂಡೀಷನ್. ಅವಾಗೆಲ್ಲ ನಾವು ತಪ್ಪು ಮಾಡ್ದಂಗೆ ತಪ್ಪಿಗೆ ಸಿಗಾಕ್ಬಿಡ್ತೇವೆ, ನಮ್ಮ ಮೇಲೆ ಕೇಸ್ ಆಗ್ಬಿಡ್ತವೆ. ಅದನ್ನು ಸಹ ಏನಾರು ಬಂದ್ಬಿಡುತ್ತೆ ಅಂತ ಅವ್ರಿಗೆ ಏನಾದ್ರು ಭಯ ಆಗಿರ್ಬೋದು. ಅದು ತನಿಖೆನಲ್ಲಿ ಗೊತ್ತಾಗ್ತದೆ ರಮಕ್ಕ. ಓಕೆ ಸರ್, ಈಗ ತನಿಖೆ ಪ್ರಾರಂಭದ ಹಂತಗಳೆಲ್ಲ ಯೂಶುವಲ್ ಆಗಿ ಹೇಗಿರ್ತವೆ ಸರ್? ಇಲ್ಲಿ ಫೊರೆನ್ಸಿಕ್ ರಿಪೋರ್ಟ್ ಎಷ್ಟು ಮಟ್ಟಿಗೆ ಇದು ಅಲ್ಲಿ ಮುಖ್ಯವಾಗುತ್ತೆ ಇಲ್ಲಿ? ಜೊತೆಗೆ ಈಗ ಅವರನ್ನ ಬೆನ್ನಟ್ಟೋದು ಯಾವ ರೀತಿಯಲ್ಲಿ ಅಂತ ಹೇಗೆ ಸರ್? ಇದೆಲ್ಲ CCTVನೇ ಅಲ್ಟಿಮೇಟ್ ಇದರಲ್ಲಿ, ಬೇರೆ ಜಾಡನ್ನು ಹಿಡಿಯೋದು ಹೇಗೆ ಅವ್ರದ್ದು ಅಂತ? ಈಗ ನೋಡಿ, ಇವರು ಕೆಲವಷ್ಟು ಆರೋಪಿತರುಗಳ ಹೆಸರುಗಳನ್ನ ಹೆಸರಿಸಿದ್ದಾರೆ. ಅದು ಯಾವ್ಯಾವ ಆಂಗಲ್ ಅಲ್ಲಿ ಬರ್ದ್ಕೊಟ್ಟಿದಾರೋ ಬಸವರಾಜು ಗೊತ್ತಿಲ್ಲ. ಬಸವರಾಜುಗೂ ಮತ್ತೆ ಈ ನಡೀತಕ್ಕಂತ ವ್ಯವಹಾರಗಳಿಗೂ ಏನು ಗೊತ್ತಿರೋದಿಲ್ಲ. ಅದು ಗೊತ್ತಿರ್ತಕ್ಕಂಥದ್ದು ರಕ್ಕಿ ರೈ ಮಾತ್ರ. ಅವರುಗಳು ಅದನ್ನ ಕೊಟ್ಟಿರ್ತಕ್ಕಂಥ FIR ನಲ್ಲಿ ಇರ್ತಕ್ಕಂಥ ಏನೇನ್ ಅಂಶಗಳಿದೋ ಅದ್ರ ಪೂರ್ವಕವಾದ ಅಂಶಗಳು ಅವ್ರು ಹೇಳ್ಬೇಕಾಯ್ತದೆ. ಬಸವರಾಜು ಗಾಡಿ ಓಡಿಸೋದ್ ಬಿಟ್ರೆ ಬೇರೆ ವ್ಯವಹಾರಿಕವಾಗಿ ಅವ್ರಿಗೇನು ಗೊತ್ತಿರೋದಿಲ್ಲ. ಅದ್ರ ಕಂಪ್ಲೇಂಟ್ ಅಲ್ಲಿ ಇಂತಿಂತವ್ರು ಇದಾರೆ ಅಂತ ಹೇಳಿ ಇವ್ರ ಕಡೆಯಿಂದ ಕೊಟ್ಟಿದ್ದಾರೆ ಅವರು. ಅದ್ರಲ್ಲಿ ತಪ್ಪಿಲ್ಲ. ಅದಾದ್ಮೇಲೆ ಇವ್ರ ಕಡೆಯಿಂದ ಸ್ಟೇಟ್ಮೆಂಟ್ ಮಾಡುವಂತ ಸಮಯದಲ್ಲಿ ನಾವ್ ಏನೇನ್ ಬೇಕೋ
ಯಾವ ತರವಾದಂಥ ತನಿಖೆ ಪೂರಕವಾದಂಥ ಅಂಶಗಳನ್ನ ಅವ್ರ ಕಡೆಯಿಂದ ನಾವು ಪಡ್ಕೊಳ್ತೀವಿ. ಓಕೆ. ಆದರೆ ಏನು ಅಂದ್ರೆ ಇದು ಈ ಆಗಿರ್ತಕ್ಕಂಥ ಇದು ಇದರಿಂದ ಏನಾದ್ರೂ ಇವ್ರ ಸುತ್ತಮುತ್ತ ಇರ್ತಕ್ಕಂಥವ್ರು ಯಾರಾದ್ರೂ ಇನ್ವಾಲ್ವ್ ಆಗಿದ್ದಾರೆ ಇಲ್ವಾ ಅನ್ನುವಂಥದ್ದು ನೋಡುವಂಥದ್ದು ಬಹಳ ಇಂಪಾರ್ಟೆಂಟ್. ಓಕೆ. ಯಾಕೆಂದ್ರೆ ಇವರು ಏನೋ ಸ್ವಲ್ಪ ಒಂದ್ಸಾರಿ ಬಂದ್ರಂತೆ, ಹಾಗೆ ಕಾಂಪೌಂಡ್ ವರ್ಗು ಬಂದು ಪುನಃ ಅದೇನು ಶಬ್ದ ಅಂತಂತೆ, ಮತ್ತೆ ವಾಪಸ್ ಹೋಗೋಣ ಅಂತ ವಾಪಸ್ ಹೋದಂತೆ, ಮತ್ತೆ ವಾಪಸ್ ಅಲ್ಲಿದ್ದು ಮತ್ತೆ ವಾಪಸ್ ಬಂದಾಗ ಫೈರಿಂಗ್ ಆದ ಶಬ್ದ ಬಂತಂತೆ. ಅವಾಗ ಹೋದಾಗ ಅದೇನು ಪಟ್ಟಂತ ಅನ್ನುವಂತ ಶಬ್ದ ಬರಲ್ಲ, ಅದು ಡಮಾರ್ ಅಂತಾನೆ ಬರ್ತದೆ, ಗನ್ ಅಂತಾನೆ ಗೊತ್ತಾಗ್ತದೆ. ಅದು ಮೊದಲನೇ ಫೈರಿಂಗ್. ಅದು ಅದ್ ಯಾವ ಕಾರಣಕ್ಕೂ ಅದು ಸುಮ್ನೆ ಅದು ಪಟ್ ಅನ್ನುವಂತ ಶಬ್ದ ಎಲ್ಲೂ ಬರಲ್ಲ. ಅವ್ನು ಯಾವ ಸೈಲೆನ್ಸರ್ ಪಿಕ್ಚರ್ ಎಲ್ಲ ಅಷ್ಟೇನೆ, ಅದ್ ಏನ್ ಹಾಕೊಂಡ್ರು ಸೈಲೆನ್ಸರ್ ಹಾಕೊಂಡ್ರು ನಾವು ಅವಾಯ್ಡ್ ಮಾಡೋಕ್ ಆಗುದಿಲ್ಲ. ಅದು ಆ ಕಾರಣಕ್ಕೆ ಇವ್ರು ಮೊದಲನೇ ಶಬ್ದನೇ ನನ್ನ ಲೆಕ್ಕದಲ್ಲಿ ಅದು ಗನ್ದು ಏನೋ ಬಂದಿದೆ, ಅದನ್ನು ಗೊತ್ತಾಗಿ ಮತ್ತೆ ವಾಪಸ್ ಹೋಗಿ ಮತ್ತೆ ವಾಪಸ್ ಬಂದಾಗ ಮತ್ತೆ ಅದು ಫೈರಿಂಗ್ ಆಗಿದೆ ಅಂತ ನನ್ಗನ್ನಿಸ್ತದೆ. ಅದು ಎಷ್ಟರ ಮಟ್ಟಿಗೆ ಅದು ಆಚೆಯಿಂದ ಕೂತ್ಕೊಂಡಿದ್ದಾಗ ಅವ್ರು ಎಲ್ಲಿಂದ ಫೈರ್ ಮಾಡಿದ್ರು ಗೊತ್ತಾಗ್ಬಿಡುತ್ತೆ. ಆಮೇಲೆ ಒಂದು ಮೊಬೈಲ್ ಬೇರೆ ಸಿಕ್ಕಿದೆ ಅಂತ, ಯಾವ್ದೋ ಬೇಸಿಕ್ ಸೆಟ್ಟು. ಅದರಿಂದ ನನ್ನ ಲೆಕ್ಕದಲ್ಲಿ ಅಕಸ್ಮಾತ್ ಅಸೈಲೆಂಟ್ ಇದೆ ಆದ್ರೆ ಅದು ಅದರಲ್ಲಿ ಪೂರಕವಾದಂತ ಕೆಲವಷ್ಟು ಮಾಹಿತಿಗಳೆಲ್ಲ ಸಿಗ್ತವೆ. ಯಾಕೆಂದ್ರೆ ಅಸೈಲೆಂಟ್ ಗಳು ಬರ್ಬೇಕಾದ ಸಮಯದಲ್ಲಿ ಬರೀ 1 to 1 ಮಾತಾಡ್ಕೊಂಡು 1 to 1 ಪರ್ಚೇಸ್ ಮಾಡಿ ಮೊಬೈಲ್ಗಳು ಇನ್ನೇನು ವ್ಯವಹಾರ ಮಾಡಲ್ರು. ಅದನ್ನು ಸಂಪೂರ್ಣವಾಗಿ ಅದು 1 to 1 ಮಾತಾಡ್ಕೊಂಡು ತಗೊಂಡೋಗಿ ಎಲ್ಲರೂ ಡಿಸ್ಪೋಸ್ ಮಾಡಿ ಬಿಸಾಕ್ಬಿಡ್ತಾರೆ. ಅವ್ರಿಗೆ ಬಿಟ್ರೆ ಬೇರೆಯವ್ರಿಗೆ ಇಂಥವೆಲ್ಲ ನಾವು ಕೇಸ್ಗಳಲ್ಲಿ ನೋಡಿದೀವಿ. ಆ ಕಾರಣಕ್ಕೆ ನಾವು ಎಲ್ಲಾ ತರವಾದಂತ ಸೈಂಟಿಫಿಕ್ ಅನಾಲಿಸಿಸ್ ಮಾಡ್ಲೇಬೇಕಾಯ್ತದೆ. ಮತ್ತೆ ನಾವು ಏನು ಈಗ ಅಲ್ಲಿ ಎಲ್ಲಿ ಫೈರ್ ಮಾಡಿದ್ದಾರೆ, ಯಾವ ಜಾಗದಲ್ಲಿ ಮಾಡಿದ್ದಾರೆ ಅವ್ರು ಹೇಳ್ತಾ ಇದ್ರು. ಕಾಂಪೌಂಡ್ ಇಂದ ಅದ್ ಯಾವ್ದೋ ಒಂದು ಜಾಗ ಇದೆ, ಸಂಧಿಯಿಂದ ಮಾಡಿದ್ದಾರೆ ಅಂದ್ರೆ ಅಲ್ಲಿ ನಾವು ಕೆಮಿಕಲ್ ಅನಾಲಿಸಿಸ್ ನಾವು ನೋಡ್ಬಿಟ್ರೆ ಅಲ್ಲಿ ಇದ್ರದ್ದು ಗನ್ ಪೌಡ್ರು ಏನಿದೆಯಲ್ಲ ಅದು ನಮ್ಗೆ ಸಿಕ್ಬಿಡುತ್ತೆ. ಅದನ್ನ ನಾವು ಇಲ್ಲಿಂದಾನೆ ಫೈರ್ ಮಾಡಿದ್ದಾರೆ ಗಾಯ ನೋಡಿದ್ವಿ, ನಮ್ಗೆ ಅಲ್ಲಿ ಸಿಗ್ತಾ. ಮಳೆ ಇಲ್ಲ ಅಂತಂದ್ರೆ ಅಲ್ಲಿ ಖಂಡಿತವಾಗ್ಲೂ ಕೆಮಿಕಲ್ ಪ್ರೊಸೆಸ್ ಮಾಡಿದಾಗ ಹೌದು ಈ ಜಾಗದಿಂದಾನೇ ಮಾಡಿರೋದು ಅನ್ಬಿಟ್ಟು ಅಂತೇಳಿ ಗನ್ ಪೌಡರ್ ರೆಸಿಡ್ಯೂ ಅಲ್ಲಿ ಸಿಕ್ಬಿಡುತ್ತೆ. ಆ ರೆಸಿಡ್ಯೂ ಮುಖಾಂತರ ಇಲ್ಲಿಂದಾನೇ ಫೈರ್ ಆಗಿದೆ ಅಂತ ಹೇಳಿ ಅಂತ ನಿಖರವಾದಂತಹ ಒಂದು ಜಾಗನ FSL ನವ್ರು ಕೊಡ್ತಕ್ಕಂಥದ್ದು ಆಗ್ತದೆ. ಮತ್ತೆ ಅಕಸ್ಮಾತ್ ಇವನು ಏನು 12 ಬೋರ್ ಇಂದ ಹೊಡೆದಿದ್ದಾರೆ ಅಂತ ಕಾರ್ಟ್ರಿಜ್ಗಳು ತೋರಿಸ್ತಾ ಇದ್ದಾರೆ. ಆ ಕಾರ್ಟ್ರಿಜ್ಗಳನ್ನ ಆಚೆ ಹೊರಗಡೆ ಬಂದಿದಾವ ಅವು, ಅಂದ್ರೆ ಅವು ತೆಗೆದಾಕಿದ್ದಾರೆ. ಯಾಕೆಂದ್ರೆ ಯಾವುದೇ 12 ಬೋರ್ ಗನ್ನಲ್ಲಿ ಪಿಸ್ಟಲ್ಗಳ ಹೊರಗಡೆ ಇಂಪೋರ್ಟೆಡ್ ಆದ್ರೆ ಏನಾಗ್ತದೆ ಅಂದ್ರೆ ಕಾರ್ಟ್ರಿಜ್ ಫೈರ್ ಆದ್ಮೇಲೆ ಹೊರಗಡೆ ಬಿದ್ದೋಗ್ತಾವ ಅವು. ನಮ್ಮ ಇಂಡಿಯನ್ ಅವೆಲ್ಲ ಆದ್ರೆ ಬಿಡಲ್ಲ, ಅವು ಒಳಗಡೆನೆ ಇರ್ತವೆ. ಬೆಂಡ್ ಮಾಡಿ ವಾಪಸ್ ತೆಗೆದು ಮತ್ತೆ ನಾವು ಲೋಡ್ ಮಾಡ್ಬೇಕಾಗುತ್ತೆ. ಇದ್ರಲ್ಲಿ ಏನಾಗುತ್ತೆ, ಕೆಳಗಡೆಯಿಂದ ಇವು ಕಾರ್ಟ್ರಿಜ್ಗಳು ಬರ್ತವೆ. ಬಂದ ತಕ್ಷಣ ಒಂದ್ ಫೈರ್ ಆದ ತಕ್ಷಣ ಆಚೆ ಫೈರ್ ಆಗಿ ಬಿಸಾಕ್ತದೆ, ಮತ್ತೆ ಇನ್ನೊಂದು ಬರುತ್ತೆ, ಫೈರ್ ಆದ್ಮೇಲೆ ಆಚೆ ಹೊಟ್ಟೋಗ್ಬಿಡುತ್ತೆ. ನನ್ನ ಲೆಕ್ಕದಲ್ಲಿ ಇದು ಬಹಳ ಒಳ್ಳೆ ಸಫಿಸ್ಟಿಕೇಟೆಡ್ ವೆಪನ್. ಒಂದು ವೇಳೆ ಕಾರ್ಟ್ರಿಜ್ ಏನು ತೋರಿಸ್ತಾ ಇದಾರೆ ನೋಡಿ, ಈಗ ಕಾರ್ಟ್ರಿಜ್ ಸಿಕ್ಕಿದ್ದು ಅಂದ್ಬಿಟ್ಟು ಅಂತ, ಆ ತರದ್ ಏನಾರು ಸಿಕ್ಕಿದ್ದು ಅಲ್ಲಿತ್ತು ಅಂತಂದ್ರೆ ಅದು ಇಂಪೋರ್ಟೆಡ್ ವೆಪನ್ನೇ ಆಗಿರುತ್ತೆ ಅದು. ಓಕೆ. ಇನ್ನೊಂದು ವಿಚಾರ, ಈಗ ರಿಕಿ ರೈ ಗಾಯ ನಾವು ಗಮನಿಸ್ತಾ ಇದ್ವಿ, ಒಂದು ಮೂಗಿನ ಮೇಲೆ ಅವನಿಗೆ ಗಾಯ ಆಗಿದೆ, ಇನ್ನೊಂದು ತೋಳ ಮೇಲೆ ಏಟು ಬಿದ್ದಂಗೆ ಕಾಣಿಸ್ತಾ ಇದೆ ಸರ್. ಇದು ಗುಂಡಿನ ಏಟು ಅನ್ನೋದಕ್ಕಿಂತ ಹೆಚ್ಚಾಗಿ ಗುಂಡು ಅಲ್ಲಿ ಯಾವುದಾದ್ರೂ ಹಾರ್ಡ್ ಆಬ್ಜೆಕ್ಟ್ಗೆ ಬಡಿದು ಅಲ್ಲಿ ಯಾವುದೋ ಒಂದಷ್ಟು ಚೂರುಗಳು ಸಿಡಿದು ಈ ಥರ ಆಗಿರಬಹುದಾ, ಅಥವಾ ಗುಂಡು ಡೋರನ್ನು ದಾಟ್ಕೊಂಡು ಪಾಸ್ ಆಗಿದೆಯಾ ಅಂತ ಸರ್? ನೋಡಿ, ನಾವು ಈ ತರದ ಕಾರ್ ಫೈರ್ ಮಾಡಿದಂತ ಕೇಸಸ್ಗಳಲ್ಲಿ ಹಲವಾರು ಇನ್ವೆಸ್ಟಿಗೇಷನ್ ಮಾಡಿದೀವಿ. ಈಗ ದಯಾನಂದ್ ಪೈ ಅವ್ರದ್ದು ಒಂದು ಶೂಟ್ಔಟ್ ಆಗಿದ್ದು ನಿಮ್ಗೆ 2012 ಗೊತ್ತಿರ್ಬೇಕು. ಆ ವಾಣಿ ವಿಲಾಸ್ ರಸ್ತೆನಲ್ಲಿ ಹೋಗ್ತಾ ಇರುವಂತ ಸಮಯದಲ್ಲಿ ಬೆಂಟ್ಲಿ ಕಾರ್ಗೆ ಹಿಂದ್ಗಡೆಯಿಂದ ಬಂದು 2 ವೀಲರ್ ಹೋಗ್ತಾ ಇರ್ಬೇಕಂತ ಸಮಯದಲ್ಲಿ ಹಿಂದ್ಗಡೆ ಕೂತಿದ್ದವ್ರಿಗೆ ಫೈರ್ ಮಾಡಿದ್ದ ಅವನು. ಫೈರ್ ಮಾಡಿದ್ದು 2 ಫೈರ್ ಮಾಡ್ದ, ತಲೆಗೆ ಅಂತಾನೆ ಫೈರ್ ಮಾಡಿರೋದು. ಅದು ರಿಸರ್ಚ್ ಆಗಿ ಒಳಗಡೆ ನುಗ್ಗಿ ಡೈರೆಕ್ಷನ್ ಚೇಂಜ್ ಮಾಡಿ ಡ್ರೈವರ್ ಇರ್ತಾರೆ ನೋಡಿ, ಅವ್ರ ಮುಖಾಂತರ ನುಗ್ಗಿ ಫ್ರಂಟ್ ಡೋರ್ ಅಲ್ಲಿ ಒಂದು ಹೋಗಿತ್ತು, ಇನ್ನೊಂದು ಅವನ ರೈಟ್ ಸೈಡ್ ಗ್ಲಾಸ್ ಒಳಗಡೆ ಹೋಗಿತ್ತು ಇನ್ನೊಂದು ಗುಂಡು. ಅಂದ್ರೆ ಯಾರಿಗೂ ಏನು ಏಟಾಗ್ಲಿಲ್ಲ, ಬಟ್ ಒಳಗಡೆ ನುಗ್ಗಿದ್ದು ಒಂದ್ ಕಡೆ, ಅವ್ ಪಾಸ್ ಆಗಿದ್ದು ಒಂದ್ ಕಡೆ ಆಗಿದ್ದು ಗುಂಡುಗಳು. ಹಿಂಗೆ ಯಾವುದೇ ಆಬ್ಜೆಕ್ಟ್ ಬಡದ ತಕ್ಷಣನೇ ಅದು ರಿಸರ್ಚ್ ಅಂತ ಕರಿತೀವಿ. ಅದು ಆ ಸ್ಪರ್ಶಕ್ಕೆ ಅದು ಡೈರೆಕ್ಷನ್ಸ್ ಬೇರೆ ಚೇಂಜ್ ಆಗುತ್ತೆ. ಮತ್ತೆ ಅದೇನಾದ್ರೂ ಬಲವಾದಂತ ಆಬ್ಜೆಕ್ಟ್ ಗೆ ಹೊಡೆದ ತಕ್ಷಣ ಸ್ಪ್ಲಿಂಟರ್ ಆಗುತ್ತೆ. ಸ್ಪ್ಲಿಂಟರ್ ಆದಂತ ಸಮಯದಲ್ಲಿ ಇವು ಅವ್ರಿಗೆ ತಗ್ಲಿರ್ತಕ್ಕಂಥ ಸಾಧ್ಯತೆ ಇರ್ತದೆ. ಯಾವುದು ಈ ಸ್ಪ್ಲಿಂಟರ್ ಏನು ಅವೆಲ್ಲ ಸೀಸ್ದವು ಆಕ್ಚುಲಿ ಲೆಡ್ ಪೀಸ್ ಗಳವು. ಆ ಕಾರಣಕ್ಕೆ ಅದು ಬಹಳ ಸುಲಭಕ್ಕೆ ಸ್ಪ್ಲಿಂಟರ್ ಆಗುತ್ತೆ. ನಾನು ಯಾಕೆ ಕೇಳಿದೆ ಅಂದ್ರೆ ಉಮೇಶ್ ಸರ್, ಈಗ ಡೋರ್ ಒಳಗಡೆ ಒಂದು ಬುಲೆಟ್ ಸಿಕ್ಕಿದೆ, ಅಲ್ಲಿ ಒಂದೊಂದು ಕಾರ್ಟ್ರಿಜ್ಜು ಒಂದೊಂದು ಬುಲೆಟ್ ಡೋರ್ ಒಳಗಡೆ ಸಿಕ್ಕಿದೆ. ಇದು ಪಾಸ್ ಆನ್ ಆಗಿಬಿಟ್ಟಿದ್ದಿದ್ರೆ ಅದು ರಿಕಿ ಬಾಡಿಲೋ ಅಥವಾ ಇನ್ನೊಂದು ಆ ಕಡೆಯ ಇನ್ನೊಂದು ಡೋರಲ್ಲೋ ಸಿಗಬೇಕಾಗಿತ್ತಲ್ವಾ ಅಂತ ಹಾಗೆ ಯೋಚನೆ ಮಾಡಿದೆ ನಾನು.
ಇಲ್ಲ, ಕಾರ್ ಒಳಗಡೆ ಸಿಕ್ಕಿರೋದ್ರಿಂದ ಕಾರ್ ಒಳಗಡೆ ಕಾರ್ಟ್ರಿಡ್ಜ್ ಸಿಕ್ಕಿರೋದ್ರಿಂದ ಕಾರ್ ಒಳಗಡೆಯಿಂದನೇ ಫೈರಿಂಗ್ ಮಾಡಿರ್ಬೇಕು. ಅದು ಆಚೆ ಯಾವ ಕಾರಣಕ್ಕೂ ಹೊರಗಡೆ ಫೈರ್ ಮಾಡಿದವು ಒಳಗಡೆ ಕಾರ್ಟ್ರಿಡ್ಜ್ ಬರುದಿಲ್ಲ. ಹೌದು. ಅಂದ್ರೆ ಕಾರ್ಟ್ರಿಡ್ಜ್ ಅಂದ್ರೆ 12 ಬೋರ್ ಅವು ಕಾರ್ಟ್ರಿಡ್ಜ್ ಅಂತ ಕರೀತಾರೆ. ಇವು ಎಂಟಿ ರೌಂಡ್ಸ್ ಅಂತ ಕರಿತೀವಿ ನಾವು. ಒಂದ್ ವೇಳೆ ಪಿಸ್ಟಲ್ ರಿವಾಲ್ವರ್ ಇಂದ ಫೈರ್ ಆದವು ಅವು ನಾವು ಎಂಟಿ ರೌಂಡ್ಸ್ ಅಂತ ಕರಿತೀವಿ. ಅವು ಕಾರ್ಟ್ರಿಡ್ಜ್ಗಳು ಅದು ಸ್ಟೀಲ್ ಕೇಸ್ ಆಗಿರಲ್ಲ. ಅದ್ರ ಮೇಲ್ಗಡೆ ಗೊತ್ತಲ್ಲ ನಿಮ್ಗೆ, ಪೇಪರ್, ಬಲವಾದಂತ ಪೇಪರ್ ಇಂದ ಗಟ್ಟಿ ಮಾಡಿ ಅದನ್ನ ಮಾಡಿರ್ತಾರೆ. ಅದನ್ನ ಕಾರ್ಟ್ರಿಡ್ಜ್ಗಳು ಇದು ಮೆಟಲ್ ಅಲ್ಲಿ ಫಿಲ್